ಹಲೋ ಗೈಸ್, ನಾನಿವತ್ತು ಏನು ವಿಡಿಯೋ ಏನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ ಇದು ನನ್ನ ಅನುಭವ. ಆಗಲೇ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರ. ಸ್ಯಾಮ್ಸಂಗ್ ಫ್ರಿಡ್ಜ್ ಕಂಪ್ನಿದು ತೊಗೋಬೇಡಿ 5 ಸ್ಟಾರ್ ಅಂತ ಹೇಳಿರ್ತೀನಿ. ಸೊ ನಾವು ತೊಗೊಂಡಿದ್ದು ಇಲ್ಲೇ ವಾರಕ್ಕೆ ಶನಿವಾರ ಬರ್ತಾರೆ, ಇನ್ಸ್ಟಾಲ್ಮೆಂಟ್ ಅಂತ ಬರ್ತಾರೆ, ಅವ್ರ ಹತ್ರ ನಾವು ತೊಗೊಂಡಿದ್ವಿ. ತೊಗೊಂಡು ಒಂದು 2 ಇಯರ್ಸ್ ಆಗಿದೆ. 2 ಇಯರ್ಸ್ವರೆಗೂ ಚೆನ್ನಾಗಿ ಚೆನ್ನಾಗೆಲ್ಲ ಆಗ್ತಿತ್ತು. ಅದೇ ಐಸ್ ಎಲ್ಲ ಕಟ್ಕೊಳ್ಳೋದು ಅದೆಲ್ಲ ಕಾಮನ್ನೇ. ಬಟ್ ತೊಗೊಂಡಾದಮೇಲೆ ಅದು ನನಗೆ ಐಸ್ ಕೋಲ್ಡ್ ಆಗ್ತಾ ಇರಲಿಲ್ಲ. ನೀವೆಲ್ಲ ನೋಡಿರ್ಬೋದು, ವೀಡಿಯೋಸ್ ಎಲ್ಲ ನೋಡಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಐಸ್ ಕೋಲ್ಡ್ ಆಗ್ತಾ ಇರಲಿಲ್ಲ. ಮಂಜುಗಡ್ಡೆ ಐಸ್ ಇಡ್ತೀವಲ್ಲ ನೋಡಿ ಗೈಸ್, ಐಸ್ ನೀರು ಹಾಕ್ಬಿಟ್ಟು ಅದು ಐಸೇ ಆಗ್ತಾ ಇರಲಿಲ್ಲ. ಮತ್ತು ಐಟಮ್ಸ್ ಎಲ್ಲ ಬ್ರಾಕ್ಲಿ, ಪಾಪುಗೇನೋ ತಂದಿದ್ದು ಬ್ರಾಕ್ಲಿ, ಪನ್ನೀರ್ ಎಲ್ಲ ನೀರಾಗಿ ಸ್ಮೆಲ್ಲು ಮತ್ತು ಬೂಸ್ಟ್ ಬರೋ ಥರ ಎಲ್ಲ ಆಗ್ತಿತ್ತು. ಸೊ ನಾವೇನು ಮಾಡಿದ್ವಿ, ಅವ್ರನ್ನ ಕೇಳಿದ್ವಿ. ಇನ್ಸ್ಟಾಲ್ಮೆಂಟ್ ಅಂತ ಬರ್ತಾರಲ್ಲ, ನೀವೇ ಅಲ್ವಾ ಅಂತ ಅವರೇ, ಯಾಕಂದರೆ ಅವರೇ ಅಲ್ವಾ ನಮಗೆ ತಂದುಕೊಟ್ಟಿದ್ದು, ಅವ್ರನ್ನೇ ನಾವು ಕೇಳಬೇಕಾಗುತ್ತಲ್ವ. ಸೊ ಅವ್ರನ್ನ ಕೇಳಿದ್ದಕ್ಕೆ ಅವ್ರನ್ನ ಕೇಳಿ, ಕಂಪ್ನಿದು ಒಂದು ವಾರಂಟಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ, ಅದರಲ್ಲಿ ಕಂಪ್ನಿ ನಂಬರ್ ಇದೆ, ಅದನ್ನು ಕೇಳಿ ಅಂತ ಅಂದರು. ಸೊ ನಾವು ಕಂಪ್ನಿಗೂ ಕಾಲ್ ಮಾಡಿದ್ವಿ. ಅಲ್ಲಿ ವಾರಂಟಿ ಕಾರ್ಡಲ್ಲಿ ಕಂಪ್ನಿಗೂ ಕೇಳಿದ್ವಿ. ಸೊ ಅವ್ರು ಏನಂದರು, ಅದೇ ಕಳಿಸ್ತೀವಿ ಹಾಗೆ ಹೀಗೆ ಅಂತ ಅಂದರು. ಸೊ ನಮ್ಮ ಅಡ್ರೆಸ್ ಎಲ್ಲ ತೊಗೊಂಡು ನಂಬರೆಲ್ಲ ಮೆಕ್ಯಾನಿಕ್ನ ಕಳಿಸ್ತೀನಿ ಅಂತ ಅಂದರು. ಒಬ್ಬರು ಬಂದರು ಗೈಸ್, ಒಬ್ಬರು ಬಂದು ಅವ್ರೇನಂತ ಅಂದರು, ಅವ್ರು ಕಾಲಲ್ಲಿ ನಾರ್ಮಲ್ ಕಾಲ್ ಮಾಡಿದಾಗೆ ಹೇಳಿದ್ರು 600-650 ಆಗುತ್ತೆ ಚಾರ್ಜು, ಬಂದು ನೋಡೋಕ್ಕೆ ಗೈಸ್, ನೋಡೋಕ್ಕೇ ಅಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿದರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೋಡೋಕ್ಕೆ ಅಷ್ಟು ಚಾರ್ಜ್ ಮಾಡ್ತಿದ್ದೀರಾ, ಇದು ನಿಮ್ಮ ಕಂಪ್ನಿಯಲ್ಲೇ ತೊಗೊಂಡಿರೋದಲ್ವ, ಹಾಗೆ ಹೀಗೆ ಅಂತ ತುಂಬ ಹೇಳಿದ್ವಿ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಕಮ್ಮಿ ಮಾಡಿಕೊಡಿ ಹಾಗೆ ಹೀಗೆ ಅಂತ. ಸೊ ಅವ್ರೇನು ಮಾಡಿದ್ರು, ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ನಾವು ಕರೆಸಿದ್ವಿ. ಅವ್ರೇನು ಮಾಡಿದ್ರು, ಅವ್ರಿಗೆ ನಾವು ಲೋಕಲ್ ಮೆಕ್ಯಾನಿಕಲ್ಲೇ ಒಬ್ರನ್ನ ಕೇಳಿದ್ವಿ. ಅಂದರೆ ಅವ್ರಿಗಿಂತ ಮುಂಚೆ ಲೋಕಲ್ ಮೆಕ್ಯಾನಿಕಲ್ಲೇ ಒಬ್ರನ್ನ ಕರೆಸಿ ಕೇಳಿದ್ವಿ, ಏನಾಗಿದೆ ಫ್ರಿಡ್ಜು ಅಂತ. ಅವ್ರೇನಂದರು, ಗ್ಯಾಸ್ ಒಳಗಡೆ ಇದೇನೋ ಗ್ಯಾಸ್ ಆಗ್ತಿಲ್ಲ, ಗ್ಯಾಸ್ ಏನೋ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರು. ಅವರು ಎಲ್ಲ ಹೇಳಿದ್ಮೇಲೆ ಅವ್ರೇನಂದರು, ನಾನು ಲೋಕಲ್ ಮೆಕ್ಯಾನಿಕ್ಕು, ಸೊ ನನಗಿಂತ ಮಾಡ್ಸೋಕ್ಕಿಂತ ನನ್ನ ಕೈಲಿ ಮಾಡ್ಸೋಕ್ಕಿಂತ ಕಂಪ್ನಿಯವ್ರ ಹತ್ರ ಮಾಡಿಸಿ, ಅವ್ರದ್ದೆಲ್ಲ ಒರಿಜಿನಲ್ ಪ್ರಾಡಕ್ಟು ಹಾಗೆ ಹೀಗೆ ಅಂತ ಅಂದರು. ಸೊ ಅವರು ಮಾಡ್ತಿದ್ರು, ನಮ್ಮ ರಿಲೇಷನ್ನೇ ಅಂಕಲ್ಲು. ಸೊ ಬೇಡ, ಕಂಪ್ನಿಲಿ ಮಾಡಿಸಿ, ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಹಾಗೆ ಹೀಗೆ ಅಂತ ಅಂದ್ರೆ. ಸೊ ಫೈನಲಿ ಆಯಿತು ಅಂದ್ಬಿಟ್ಟು ಅವ್ರು ಬಂದರು. ಅದೇ ಹೇಳಿದ್ನಲ್ಲ 600 ಚಾರ್ಜ್ ಆಗುತ್ತೆ ಬಂದು ನೋಡೋಕ್ಕೇ ಅಂತ ಹೇಳಿದ್ರಲ್ಲ. ಸೊ ಅವ್ರನ್ನೇ ಕರೆಸಿದ್ವಿ. ಅವ್ರೇನು ಮಾಡಿದ್ರು, ಇದೆಲ್ಲ ಫಸ್ಟ್ ಅವರೆಲ್ಲ ನೋಡಿದ್ರು, ಅದೇ ಗ್ಯಾಸ್ ಪ್ರಾಬ್ಲಮ್ ಅಂತಲೇ ಹೇಳಿದ್ಮೇಲೆ ಅದೇ ಮಾಡ್ತೀವಿ. ನೆಕ್ಸ್ಟು ಅವರು ಬಂದಿದ್ದು ಶನಿವಾರ ಅನಿಸುತ್ತೆ. ಸೊ ನಾನು ಸೋಮವಾರ ಬಂದು ನೋಡ್ತೀನಿ ಅಂದ್ಬಿಟ್ಟು ಇದು 350 ಮಾಡಿಸ್ಕೊಂಡ್ರು. 600 ಅದೇ ಮಾತಾಡಿದ್ವಿ ಅಲ್ವಾ, ನಿಮ್ಮ ಕಂಪ್ನಿಯಿಂದನೇ ಮಾಡಿರೋದು, ಏನೂ ಮಾಡಿಲ್ಲ ಗೈಸ್, ಅವರು ಸುಮ್ಮನೆ ಬಂದು ನೋಡ್ಬಿಟ್ಟು ಹೋದ್ರಲ್ಲ. ಸೊ ಅದಕ್ಕೆ 350 ಮಾಡಿ ಅಂದ್ಬಿಟ್ಟು ಅದೇ ಫೋನ್ಪೇ ಮಾಡಿದ್ವಿ 350. ಅದೇ ಸೋಮವಾರ ಬರ್ತೀನಿ ಅಂತ ಅಂದ್ರಲ್ವ, ಸೋಮವಾರ ಮತ್ತೆ ಅವ್ರಿಗೆ ಕಾಲ್ ಮಾಡಿದೆ ನಾನು, ಸೋಮವಾರ ಸರ್ ಬರ್ತೀರಾ ಅಂತ. ಸೊ ಅವ್ರು ಅದಕ್ಕೆ ಎಂತಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ. ಒಂದು 2 ಡೇಟ್ಸ್ ಆದಮೇಲೆ ಅದು ನಾನು ಡೈಲಿ ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೆ, ಸರ್ ಏನಿದು ಏನಾದರೂ ರೆಡಿ ಮಾಡಿಸಿ ಹಾಗೆ ಹೀಗೆ ಅಂತ ನಾನು ಕೇಳ್ತಾನೆ ಇದ್ದೆ. ಸೊ ಅವ್ರು ಏನು ಮಾಡಿದ್ರು, ಬೇರೆ ಯಾರಿಗೋ ಫ್ರೆಂಡ್ಸ್ಗೆ ಹೇಳಿದ್ದಾರೆ ರೆಡಿ ಮಾಡಿ ಅಲ್ಲಿ ಹಾಗೆ ಹೀಗೆ ಅಂತ. ಸೊ ಅವ್ರು ಏನು ಮಾಡಿದ್ರು ಗೊತ್ತಾ, ಸೊ ಅವನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಬರಲಿಲ್ಲ, ಅವ್ರ ಫ್ರೆಂಡ್ಸ್ ಯಾರೋ. ಸೊ ಅವ್ರಿಗೆ ರೀಸನ್ ಕೇಳಿದ್ದಕ್ಕೆ ಹುಷಾರಿಲ್ಲ ಅಂತ ಅಂದರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಸೊ ಅವ್ರು ಮತ್ತೆ ಯಾರನ್ನೋ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅವ್ರು ಬಂದು ಅದೇ ಎಲ್ಲ ಪ್ರಾಬ್ಲಮ್ ಎಲ್ಲ ಚೆಕ್ ಮಾಡಿದ್ರು. ಅಂದರೆ ಅವರು ಸ್ಟಾರ್ಟಿಂಗ್ ಒಬ್ಬರು ಬಂದಿದ್ರಲ್ಲ, ಅವ್ರು ಏನು ನೋಡೇ ಇಲ್ಲ ಗೈಸ್, ಸುಮ್ಮನೆ ಹೀಗೆ ನೋಡ್ಬಿಟ್ಟು ಹೊರಟೋದ್ರು, ಮಂಡೇ ಬರ್ತೀನಿ ಅಂದ್ಬಿಟ್ಟು. ನೆಕ್ಸ್ಟ್ ಒಬ್ಬರು ಬಂದ್ರಲ್ಲ, ಅವರು ಚೆನ್ನಾಗಿ ನೋಡಿಬಿಟ್ಟು ಅವ್ರು ಒಂದಿನ ಬಂದರು, ಇದೆಲ್ಲ ಐಟಮ್ಸ್ ಬೇಕು, ನೈಟ್ರೋಜನ್ ತೊಗೊಳ್ಬೇಕು, ಗ್ಯಾಸ್ ಏನೋ ಪ್ರಾಬ್ಲಮ್ ಇದೆ, ಗ್ಯಾಸ್ ಲೀಕ್ ಆಗ್ತಿದೆ ಹಾಗೆ ಹೀಗೆ ಅಂದ್ಬಿಟ್ಟು ನಾನು ಮತ್ತೆ ನಾಳೆ ಬರ್ತೀನಿ ಅಂದ್ಬಿಟ್ಟು ಹೋದರು. ಅದೇ ಅವ್ರ ಅಮೌಂಟ್ ಏನು ಪೇ ಮಾಡಿಸ್ಕೊಂಡಿಲ್ಲ, ಯಾಕಂದರೆ ಮುಂಚೆ ಒಬ್ಬರು ಪೇ ಮಾಡಿಸ್ಕೊಂಡಿದ್ರಲ್ಲ ಅದಕ್ಕೆ. ಸೊ ಅದಾದಮೇಲೆ ಅವರು ನೆಕ್ಸ್ಟ್ ಡೇ ಬಂದರು ಇನ್ನೊಬ್ಬರು. ಅದೇ ಅವರು ನೈಟ್ರೋಜನ್ ಗ್ಯಾಸು ಅವೆಲ್ಲ ತಗೊಬಂದಿದ್ರು. ಅವ್ರ ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ ನಿಮಗೆ. ಸೊ ಅವರೆಲ್ಲ ನೋಡಿ ಚೆಕ್ ಮಾಡಾದಮೇಲೆ, ಸೊ ಅದೇ ಕಂಪ್ನಿಯಿಂದ ಪ್ರಾಡಕ್ಟ್ ಎಲ್ಲ ತೊಗೊಬರ್ತೀನಿ, 3,500 ಆಗುತ್ತೆ, ನಿಮಗೆ ಓಕೆನಾ ಅಂತ ಕೇಳಿದ್ರು.
ಸರಿ ಆಯಿತು, ನಾವು ಇನ್ನೇನು ಮಾಡೋಕ್ಕಾಗಲ್ಲ. 3,500 ತಂದು ಎಷ್ಟು ಒಂದು 10 ವರ್ಷವೂ ಆಗಿಲ್ಲ, 5 ವರ್ಷವೂ ಆಗಿಲ್ಲ ಗೈಸ್, ಆಗಲೇ ಫ್ರಿಜ್ ರಿಪೇರಿಗೆ ಬಂತ ಅಂತ ನಮಗೂ ಬೇಜಾರಾಗೋಯಿತು. ಇದಕ್ಕಂತೂ ತುಂಬ ಸಫರ್ ಕೊಟ್ಟಿದ್ದೀವಿ. ಯಾಕಂದರೆ ಒಂದು 15 ದಿನವರೆಗೂ ಏನು ಮಾಡಬೇಕು, ಫ್ರಿಜ್ ಕೆಟ್ಟೋಗಿದೆ, ಅದರಲ್ಲಿ ಏನೂ ಐಟಮ್ಸ್ ಇರ್ತಿಲ್ಲ, ಮತ್ತು ತರಕಾರಿ ಏನೂ ಇಡೋಕ್ಕಾಗ್ತಿಲ್ಲ. ಏನು ಮಾಡೋದು, ತರಕಾರಿ ಎಲ್ಲ ಹಾಳಾಗ್ತಿದೆ, ಸೊಪ್ಪೆಲ್ಲ ತೊಗೊಬಂದಿರೋದು ಎಲ್ಲ ಹಾಳಾಗಿದೆ. ಸೊ ನಮಗೂ ಇನ್ನೇನು ಮಾಡೋಕ್ಕಾಗಲ್ಲ, ಎಷ್ಟು 3,500 ಅಲ್ವಾ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಓಕೆ ಅಂತ ಅಂದ್ವಿ. ಅವರು ಐಟಮ್ಸ್ ಎಲ್ಲ ತೊಗೊಬಂದು ರೆಡಿ ಮಾಡ್ತೀವಿ ಅಂತ ಮಾಡ್ತಿದ್ರು. ಸೊ ಅವರು ಮಾಡಲೇ ಇಲ್ಲ ಗೈಸ್. ನಮಗಂತೂ ನಮ್ಮ ಮನೇಲೆಲ್ಲ ಅಂತೂ ತುಂಬ ಇದಾಗೋದ್ರು. ಸರಿ ರೆಡಿ ಮಾಡಲಿಲ್ಲ ಅಲ್ವಾ, ಓಕೆ. ಆಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಾ, ಇದಿಲ್ಲ ರಿಪೇರಿನೇ ರೆಡಿನೇ ಆಗಲ್ಲ, ಮಂಡ್ಯಕ್ಕೆ ತಗೋಗಿ, ಮಂಡ್ಯದಲ್ಲಿ ಸ್ಯಾಮ್ಸಂಗ್ ಆಫೀಸ್ ಇದೆ, ಅಲ್ಲಿಗೆ ತಗೋಗಿ ಅಂತ ಹೇಳಿದ್ರು. ಗೈಸ್, ನಾವಿರೋದು ರಾಮನಗರ, ಮಂಡ್ಯ ಎಲ್ಲಿ, ಇಲ್ಲಿಂದ ಅಲ್ಲಿವರೆಗೂ ಹೇಗೆ ತೊಗೋಗೋಣ? ಅವ್ರು ಹೇಳ್ತಿರೋದು ಟ್ರಾನ್ಸ್ಪೋರ್ಟ್ ಬರುತ್ತೆ ಅಲ್ವಾ, ಅಲ್ಲಿ ಐಟಮ್ಸ್ ಎಲ್ಲ ಹಾಕ್ತಿರ್ತಾರಲ್ಲ, ಅದಕ್ಕೆ ಒಟ್ಟಿಗೆ ಹಾಕಿದ್ರೆ ನಿಮಗೆ ಚಾರ್ಜ್ ಕಮ್ಮಿ ಬಿಡುತ್ತೆ. ನಿಮ್ಮದೇ ಟ್ರಾನ್ಸ್ಪೋರ್ಟ್ಗೆ ಅದೊಂದೇ ಫ್ರಿಜ್ ತೊಗೋಬೇಕು ಅಂದರೆ ಚಾರ್ಜ್ ಜಾಸ್ತಿ ಬಿಡುತ್ತೆ ಅಂತಂದರು. ಸೊ ಇನ್ನೇನಪ್ಪ ಮಾಡೋದು ಅಂತ ನಾವು ಅಂದ್ಕೋಬೇಕಾದ್ರೆ, ಸೊ ಹೀಗೆ ನಾವು ಅವರು ಮತ್ತೆ ನೆಕ್ಸ್ಟ್ ಡೇ ಕೇಳಿದ್ರು, ಐಸ್ ಆಯಿತಾ, ರೆಡಿ ಮಾಡಿಬಿಟ್ಟು ಹೋಗಿದ್ರಲ್ವ, ಐಸ್ ಎಲ್ಲ ಹಾಕ್ತಿದ್ಯಾ ಅಂತ. ಸೊ ಅದು ಏನೂ ಯೂಸ್ ಆಗಿಲ್ಲ, ಅವ್ರು ಏನೂ ರೆಡಿ ಮಾಡೋಕ್ಕಾಗಲಿಲ್ಲ. ಸೊ ಅದೇ ಮಂಡ್ಯಕ್ಕೆ ಹೋಗಿ ಅಂತ ಹೇಳಿದ್ರು. ನಾವು ಇಲ್ಲಿಂದ ರಾಮನಗರದಿಂದ ಮಂಡ್ಯ ಎಷ್ಟು ಕಿಲೋಮೀಟ್ರ್ ಇದೆ ಗೈಸ್, ಇಲ್ಲಿಂದ ಹೇಗೆ ಹೋಗೋಕ್ಕಾಗುತ್ತೆ, ಏನರಲ್ಲಿ ಹೋಗೋದು, ನಮಗಂತೂ ಸಾಕಾಗಿ ಹೋಗಿತ್ತು. ಸೊ ಇದನ್ನೇ ತುಂಬ ತಲೆ ಕೆಡಿಸ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ವಿ. ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಇಲ್ಲಿಂದ ಮಂಡ್ಯಗೆ ಹೇಗೆ ಅಂದ್ಬಿಟ್ಟು. ಸೊ ಹೋಪೇ ಹೊರಟೋಗಿತ್ತು. ಇದಾದಮೇಲೆ ನಮ್ಮ ರಿಲೇಷನಲ್ಲಿ ಒಬ್ಬರು ಚೆಕ್ ಮಾಡಿದರು, ಸ್ಟಾರ್ಟಿಂಗ್ ಫಸ್ಟೇ ಬಂದು ಅಂತ ಹೇಳಿದ್ದೆ ಅಲ್ವಾ ನಿಮಗೆ. ಸೊ ಅವ್ರು ಬಂದು ಅವರೇ ಕಾಲ್ ಮಾಡಿದ್ರು. ಅವರೆಲ್ಲ ಫ್ರಿಜ್ ರಿಪೇರಿನೇ, ಅವರು ಲೋಕಲ್ ಮೆಕ್ಯಾನಿಕಲ್ಲೇ ಕೆಲಸ ಮಾಡೋದು, ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರು ಏನಪ್ಪ ಆಯಿತು ಅಂತ ಹೀಗೆ ಸಡನ್ನಾಗಿ ಮನೆಗೆ ಬಂದಾಗ ಕೇಳಿದ್ರು, ಏನಾಯಿತು, ಫ್ರಿಜ್ ರಿಪೇರಿ ಆಯಿತಾ ಹೇಗೆ ಅಂತ ಕೇಳಿದ್ರು. ಸೊ ಅವಾಗ ನಾನು ಅವರಿಗೆ ಹೇಳಿದೆ, ಸರ್ ಹೀಗೆ ಹೇಳಿದ್ರು, ಮಂಡ್ಯಕ್ಕೆ ತೊಗೋಬೇಕು ಹಾಗೆ ಹೀಗೆ ಅಂತ. ಸೊ ಆ ಅಂಕಲ್ ನಗ್ತಿದ್ದಾರೆ, ಯಾಕಂದರೆ ಇಲ್ಲಿಂದ ಮಂಡ್ಯಕ್ಕೆ ತೊಗೋಬೋದು ಹೇಗೆ ಹಾಗೆ ಹೀಗೆ ಅಂದ್ಬಿಟ್ಟು ಯಾರೋ ಹಾಗೆ ಹೀಗೆ ಸ್ವಲ್ಪ ಮಾತುಕತೆ ಆಡ್ತಾ, ನಾನೇ ರೆಡಿ ಮಾಡಿಕೊಡ್ತೀನಿ. ಅವ್ರು ಬಂದಿದ್ದು ಭಾನುವಾರ, ನಾನು ನಮ್ಮ ಅಮ್ಮ ಮನೇಲಿದ್ದೆ, ಅದೇ ಲಾಗ್ ನೋಡಿರ್ಬೋದು ನೀವು, ಉಪ್ಸಾರು ಅಂತ. ಸೊ ನಮ್ಮಮ್ಮ ಮನೇಲಿದ್ದೆ. ಶನಿವಾರ ಅವ್ರು ಬಂದು ಕೇಳಿದ್ದಾರೆ, ನೋಡಿದ್ದಾರೆ. ಸೊ ಭಾನುವಾರ ಬಂದು ರೆಡಿ ಮಾಡಿಕೊಡ್ತೀನಿ ಮಧ್ಯಾಹ್ನದಷ್ಟರಲ್ಲಿ, ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಬೇಕು, ನಾಳೆ ಬರುತ್ತೆ ಅಂತ ಹೇಳಿದ್ರು. ಸರಿ ಸರ್ ಆಯಿತು ಓಕೆ ಅಂದ್ಬಿಟ್ಟು ಮಾಡಿಸಿದ್ವಿ. ಸೊ 3,500 ಅಷ್ಟೇ, ಅದು 3,500. ಅವ್ರು ಏನೇನು ಹಾಕಿದ್ದಾರೆ ಅಂತಲೂ ನಿಮಗೆ ವಿಡಿಯೋದಲ್ಲಿ ತೋರಿಸಿರ್ತೀನಿ, ವಿಡಿಯೋ ನೋಡ್ಬೋದು. ಸೊ ಫೈನಲಿ ನೋಡಿ ಗೈಸ್, ಲೋಕಲ್ ಮೆಕ್ಯಾನಿಕಲ್ಲಿ ನಾವು ರೆಡಿ ಮಾಡಿಸಿದ್ದು. ಕಂಪ್ನಿಯವ್ರು ಏನು ಗೈಸ್, ನಾವು ಅವ್ರ ಕಂಪ್ನಿಲೇ ಇದು ಒಂದು ಓಪ್ಸ್ ಇಟ್ಕೊಂಡು ತೊಗೋತೀವಿ. ಈ ಥರ ಮಾಡಿದ್ರೆ ಹೇಗೆ ಹೇಳಿ, ಆ ಕಂಪ್ನಿಲಿ ಏನೇ ಡ್ಯಾಮೇಜ್ ಆದರೂ ಏನೇ ಹಾಳಾದರೂ ಆ ಕಂಪ್ನಿ ಮೇಲೆ ಬೀಳುತ್ತೆ ಅಂದ್ಬಿಟ್ಟು ಕಂಪ್ನಿದೇ ಬೆಸ್ಟು. ಅಂದರೆ ನಾವೆಲ್ಲೋ ಬೇರೆ ಕಡೆಯೂ ತೊಗೋಬೋದಿತ್ತಲ್ಲ, ಕಂಪ್ನಿ ಅಂತ ಯಾಕೆ ನಂಬ್ತೀವಿ ಹೇಳಿ. ಅವರು ಮತ್ತೆ ಅದೇನಾದರೂ ಫ್ರಿಡ್ಜ್ ಏನಾದ್ರು ರಿಪೇರಿ ಬಂತು ಅಂದರೆ, ಇಲ್ಲ ಏನಾದರೂ ಆಯಿತು ಅಂದರೆ ವಾರಂಟಿ ಎಲ್ಲ ಕೊಟ್ಟಿರ್ತಾರಲ್ವ, 20 years ವಾರಂಟಿ, 10 years ವಾರಂಟಿ ಎಲ್ಲ ಕೊಟ್ಟಿದ್ದಾರಲ್ವ. ಸೊ ಅದಕ್ಕೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ತೊಗೋತೀವಿ ಫ್ರಿಡ್ಜ್ನ. ಸೊ ಅವ್ರು ಈಗ ಮಾಡಿದ್ರೆ ಏನು ಹೇಳಿ. ಆಮೇಲೆ ಇನ್ನೊಂದು ಗೊತ್ತಾ, ಐಸ್ ಬಾಕ್ಸಲ್ಲಿ ಐಸ್ ಇಡ್ತೀವಲ್ಲ, ಅದಕ್ಕೆ ಏನಾದರೂ ಹಾಳಾದರೆ ಇಲ್ಲ ಏನಾದರೂ ಆದರೆ ಅದಕ್ಕೆ 9,000 ಮೇಲೆ ಹೇಳಿದ್ರು ಅವರು. ಅದೇ ಮಂಜುಗಡ್ಡೆ ಎಲ್ಲ ಕಟ್ಕೊಬಿಟ್ಟು ಏನಾದರೂ ಪಿನ್ನಲ್ಲಿ ಸ್ಕ್ರ್ಯಾಚ್ ಏನಾದರೂ ಮಾಡಿದ್ರೆ ಅದಕ್ಕೆ 9,500 ಆಗುತ್ತೆ ಅಂತ ಹೇಳಿದ್ರು. ಈ ಅಂಕಲ್ ನಮಗೆ 3,500ದಲ್ಲೇ, ಅಂದರೆ ನಮ್ದು ಅಲ್ಲೇನೂ ಡ್ಯಾಮೇಜ್ ಆಗಿರಲಿಲ್ಲ, ಐಸ್ ಒಂದು ಆಗ್ತಿರಲಿಲ್ಲ ಅಷ್ಟೇ. ಆ ಅಂಕಲ್ ಇದೆಲ್ಲ ಚೇಂಜ್ ಮಾಡಬೇಕು ಬಟ್ 3,500ದಲ್ಲೇ ನಮಗೆಲ್ಲ ಮಾಡಿಕೊಟ್ರು. ಆ ಅಂಕಲ್ಗಂತೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವ್ರು 3,500 ಅಲ್ಲ 4,000 ಕೇಳಿದ್ರು ನಾವು ಕೊಡ್ತಿದ್ವಿ. ಅಷ್ಟೇ ಗೈಸ್, ಇಷ್ಟೇ. ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ, ನೀವು ಯಾರಾದರೂ ಸ್ಯಾಮ್ಸಂಗ್ ಕಂಪ್ನಿಯಿಂದ ತೊಗೋಬೋದು, ಫ್ರಿಜ್ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಸೊ ಇದು ನನ್ನ ಅನುಭವ ಅಷ್ಟೇ, ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೆ. ನಿಮ್ಮ ಇಷ್ಟ, ಅದು ತೊಗೊಳ್ಳೋದು ಬಿಡೋದು ಎಲ್ಲ ನಿಮ್ಮ ಇಷ್ಟ. ಸೊ ನನಗಾಗಿದ್ದಂತಹ ಅನುಭವನ ನಾನು ಹೇಳ್ಕೊಡ್ತೀನಿ ಅಷ್ಟೇ. ಹೇಳೇ ಇರಲ್ಲ ವಯ್ಯ.